ಇವತ್ ಒಳ್ಳೆ ಲಾಭ ಮಾಡ್ಬಿಡೋದೆ. ಹಲೋ ಅಲ್ಲೋ ನಿಮ್ ಹೆಂಡತಿ ನನ್ನ ಹತ್ರ ಅವಳೆ. ಅವಳನ್ನ ನೀನೇ ಹಿಡ್ಕೊಂಡ್ಬಿಡು, ನನ್ನನ್ ಸಾಯಿಸ್ಬೇಡ ಪ್ಲೀಸ್. ನಿನ್ನ ಸಾಯಿಸ್ಬಾರ್ದ. ಲೋಪ ನಾನು ಲವರ್ ಅಲ್ಲ, ಕಿಡ್ನಾಪ್ ಮಾಡಿರೋದ್ ನಾನು. ಹೌದಾ, ಹಂಗಾರ ಓಕೆ. ನಿನ್ ಹೆಂಡತಿ ನಾಳೆ ಬೆಳಗ್ಗೆ ಸೂರ್ಯನ್ ನೋಡ್ಬೇಕಾ? ಹಂಗಾರ 5 ಲಕ್ಷ ಕಳ್ಸಿ. ಹಂಗಾರ ಬೇಡ ಬಿಡ್ರಿ, ಅವಳು ನೈಟ್ ಒಟ್ಟಿಗೆ ಚಂದ್ರನ್ ನೋಡ್ಲಿ. ತಲೆಗಿಲೆ ಕೆಟ್ಟೈತವ ನಿಂಗೆ. ನಿಮ್ ಹೆಂಡತಿ ಸಾವು ಬದುಕಿನ ಮಧ್ಯೆ ಆಟ ಆಡ್ತಾವಳೆ. ಹಾಲ್ ತಗೊಂಬತ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಆಟ ಆಡ್ತಾವಳ. ಲೇ ಚಪ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ಇವತ್ ನೈಟ್ ಅಷ್ಟಲ್ಲಿ ನಂಗೆ ಕಾಸು ಬರ್ಲಿಲ್ಲ ಅಂದ್ರೆ ನಿಮ್ ಹೆಂಡತಿದ್ ಒಂದ್ ಕಾಲ್ ಕಟ್ ಮಾಡ್ಬಿಡ್ತೀನಿ. ಮತ್ ಇನ್ನೊಂದ್ ಕಾಲು ಅದ್ ನಾಳೆ ಕಟ್ ಮಾಡ್ತೀನಿ. ಎರಡು ಇವತ್ತೇ ಕಟ್ ಮಾಡ್ಬಿಡು. ಲೇ ಲೋಪ, ನನ್ನ ಹೆಂಡತಿ ನಿಮ್ ಹೆಂಡತಿ ಕಾಲ್ ಕಟ್ ಮಾಡ್ತೀನಿ ಅಂತ. ನಾನೇಲ್ ಬೇಡ ಅಂದೆ. ಹೊಟ್ಟೆ ಎಷ್ಟು ಉರ್ತಾವ್ರು ಅಪಸ್ವತ್ನ ನೋಡಿದ್ರೆ ನಾಶ ಮಾಡ್ಬೇಕು. ಲೇ ನಂಗೆ ಯಾಕೋ ಇಷ್ಟು ರೋದನೆ ಕೊಡ್ತೀಯಾ? ಒಂದ್ ಕೆಲ್ಸ ಮಾಡ, ಒಂದ್ 2 ಲಕ್ಷ ಹೋಗ್ಬಿಟ್ಟು ನಿಮ್ ಹೆಂಡತಿನ ಕರ್ಕೊಂಡು ಹೋಗ್ಬಿಡ. 2 ಲಕ್ಷ ಎಲ್ಲ ತುಂಬಾ ಜಾಸ್ತಿ ಆಯ್ತು, ಆಗಲ್ಲ. ಮತ್ತೆ ಇನ್ ಎಷ್ಟ್ ಕೊಡ್ತೀಯಾ? ಮನೆ ಹತ್ರ ಬಾ, ಪ್ಲಾಸ್ಟಿಕ್ ಸಾಮಾನು ಹಾಲ್ ಕವರ್ ಐತೆ, ತಗೊಂಡೋಗು. ಲೇ ನನ್ ಕಿಡ್ನಾಪರ್ ಕಣೋ, ಪೇಪರ್ ಅವನ್ನೆಲ್ಲ ಬೇವರ್ಸಿ. ಹತ್ರ ಅದೇ ಇರೋದು ಇವಾಗ, ಬೇಕಾರ್ ತಗೊಂಡೋಗು. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ನಾವ್ ಕೆಲ್ಸ ಮಾಡೋದು ದುಡ್ಡು ಮಾಡೋದಕ್ಕೆ, ನಾವ್ ದುಡ್ಡು ಮಾಡೋದು ಶ್ರೀಮಂತರಾಗೋದಕ್ಕೆ. ಈ ಮಿಂಡ್ರು ಜೀವನದಲ್ಲಿ ನನಗೆ ಒಂದ್ ಅರ್ಥ ಆಗ್ತಿಲ್ಲ. ಅಕಸ್ಮಾತ್ ನಾವು ಶ್ರೀಮಂತರಾಗ್ಬೇಕು ಅನ್ನಂಗಿದ್ರೆ ದೇವ್ರು ನಮ್ನ ಶ್ರೀಮಂತರ ಮನೇಲಿ ಹುಟ್ಟಿಸ್ತಿರುತ್ತಾನೆ. ಅಂದಾದ್ರೆ ದೇವ್ರು ನಾವು ಬಡವರಾಗಿರ್ಬೇಕು ಅಂತ ಯೋಚನೆ ಮಾಡೋದು. ಹಂಗಾದ್ರೆ ನಾವು ಬೋಳೆ ಮಕ್ಕಳು ಇಷ್ಟೇನ ಸುಮ್ನೆ ಕೆಲಸ ಮಾಡ್ತಿದ್ವಿ. ಈ ಮಿಂಡ್ರು ತೋರಿಗೆ ತಲೆನೇ ಇಲ್ಲ. ಎಲ್ಲರೂ ದೇವ್ರ ವಿರುದ್ಧವಾಗಿ ಹೋಗ್ತವ್ರೆ. ಕ್ಷಮಿಸ್ಬಿಡ್ ದೇವ್ರ, ಕ್ಷಮಿಸ್ಬಿಡೋದು ನಿನ್ ವಿರುದ್ಧವಾಗಿ ಹೋಗಿದ್ಕೆ. ನನಗೆ ಇವಾಗ ಗೊತ್ತಾಯ್ತು, ನೀನ್ ನನ್ನ ಬಡವನಾಗೆ ನೋಡ್ಬೇಕು ಅನ್ಕೊಂಡಿದ್ಯಾ. ನಾನು ಆ ಮಾತನ್ನ ಯಾವತ್ತೂ ಮೀರಲ್ಲ. ಇನ್ಮೇಲಿಂದ ನನ್ ಕೆಲ್ಸಕ್ಕೂ ಹೋಗಲ್ಲ. ನೀಲು ತಲ್ಲಿ ನೀಲು ತುಲಿದಲು ತೌತಲ್ಲಿ ನೋಡ್ತದೆ ನಮ್ಮ ತಮ್ಮ. ಹಲೋ, ಒಬ್ಬ 1,000 ಮಾತಾಡ್ಲಿ. ನಿಮ್ಮಮ್ಮ ರಾಂಗ್ ನಂಬರ್. ನಿಂಗೆ ಹೇಳ್ತಾ ಇರೋದು. ಹೇಳು. ಒಬ್ಬ 1,000 ಜನ 1,000 ಮಾತಾಡ್ಲಿ, 1,00,000 ಜನ 1,00,000 ಮಾತಾಡ್ಲಿ. ನೀನ್ ಬೆಳಗ್ಗೆ ಫೋನ್ ಮಾಡು, ಮಾತಾಡೋಣ. ಇಲ್ಲ ಈಗ್ಲೇ ಮಾತಾಡ್ಬೇಕು. ಏನ್ ಬೇಗ ಹೇಳ್ ಸಾಯಿ. ಅಮ್ಮ ಮಧ್ಯಾಹ್ನಕ್ಕೆ 2 ಗಂಟೆ ಅಲ್ಲ 3 ಗಂಟೆ ಆಗ್ಲಿ. ಅಮ್ಮ ಕೊಡ್ತಾ ಇದ್ರೆ ಶಾರ್ಟ್. ಅಮ್ಮ ಅಮಕ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅಮ್ಮ ಡುಮಕ ಅಮಕ ಒಂದ್ ನನ್ನ ಮಕ್ಕಳು ಅವನವ್ರ ಅಪ್ಪಂಗ್ ಕೊಟ್ಟಾರ ಸಾವಿರ. ಇಷ್ಟದಲ್ಲಿ ಮಾಡ್ತಾವನೆ. ಮೊನ್ನೆ ಅವ್ರ ಅಪ್ಪನ್ ಬೇರೆ ಸೀರಿಯಸ್ ಅಂತಿದ್ದ, ಏನಾಯ್ತೋ ಏನೋ. ಹಲೋ, ಬೆಳೆತನದ ಮನೆಯೊಳಗ ಹೀಗಾಗಿ ಯಾವಾರದು. ಬೆಳೆತನದ ಮನೆಯೊಳಗ ಹೀಗಾಗಿ ಯಾವಾರದು. ಲೇ ಬೇವರ್ಸಿ ಬೋ ಮಗ್ನೆ, ನಿಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ವೇನಾ? ಮಧ್ಯರಾತ್ರಿ ಇಂಪಾರ್ಟೆಂಟ್ ಇರುತ್ತೆ ಅಂತ ಎತ್ತರ ಬೇವರ್ಸಿ ತರ ಆಡ್ತೀಯಲ್ಲ. ಹೊತ್ಲಾಯ್ತ್ ನನ್ ಹೊಲ್ದಾಗೆ, ಕತ್ಲಾಯ್ತ್ ನನ್ ಕಲ್ದಾಗೆ, ನಾನು ನೀನು ಹುಲ್ಲಗೆ ಬಂದೀನಿ. ಬೇವರ್ಸಿ ನನ್ ಮಗನೆ, ಕಟ್ ಮಾಡ ಫೋನ್ ಕಟ್ ಮಾಡ ಫಸ್ಟ್ ನೀನು. A few moments later. ಹಲೋ, ನಾವ್ ನಿಮ್ಮ ಅಭಿಮಾನಿ ಅಣ್ಣ, ನಾವ್ ನಿಮ್ಮ ಅಭಿಮಾನಿ. ಬರಕಿಲ್ವರ ನಮ್ ಮನೆಗ್ ಬರಕಿಲ್ವರ? ನಿಮ್ಮಂತವ್ರ ನಮ್ ಮನೆಗ್ ಬರ್ಬೇಕು. ಹೊಟ್ಟೆ ಎಷ್ಟು ಉರ್ತಾವ್ರು ಅಪಸ್ವತ್ನ ನೋಡಿದ್ರೆ. ಹಲೋ ಅಣ್ಣ, ಸಗಣಿ ಇದ್ಯಾ? ಸಗಣಿನಾ? ಅಣ್ಣ ಇದೆ. ಹೌದಾ, ಹಂಗಾರೆ ತಿನ್ಕೊಂಬಿಡಿ. ಯಾರೋ ನೀನ್ ಮಾತಾಡ್ತಿರೋದು. ಅಣ್ಣ 2 ಕೆಜಿ ಸಗಣಿ ಇದ್ಯಾ? ಅಣ್ಣ ನೆನ್ನೆನೆ ಹೇಳದ್ನಲ್ಲ ಇದೆ ಅಂತ. ಲವಡೆ ಇನ್ನು ಏನ್ ಮಾಡ್ತೀಯ, ತಿನ್ಕೊಂಬಿಡು. ಇವ್ನು ಯಾರೋ ಸರಿಯಾದ್ ಮಾಡಿರ್ಬೋದು ಅವನು. ಮಚ್ಚ ಹೇಳೋ, ಯಾಕೆ ಮಚ್ಚ ಬೇಜಾರಲ್ಲಿದ್ಯಾ? ಏನ್ ಹೇಳೋದ್ ಮಚ್ಚ, ನಾನ್ ಬಾಧೆ. ಡೈಲಿ ಒಬ್ಬ ಫೋನ್ ಮಾಡ್ತಾನೆ, ಸಗಣಿ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ನಾನು ಅಂತೀನಿ. ನೀನೇ ತಿನ್ಕೊಂಬಿಡ ಅಂತ ಹೇಳ್ಬಿಟ್ಟು ಡೈಲಿ ಫೋನ್ ಕಟ್ ಮಾಡ್ತಾನೆ. ಏನ್ ಮಾಡೋದು ಏನೋ ಗೊತ್ತೇ ಆಗ್ತಿಲ್ಲ. ಅಯ್ಯೋ, ಅದ್ರಲ್ಲಿ ಬೇಜಾರೇನಿದೆ? ನೆಕ್ಸ್ಟ್ ಸತಿ ಏನಾದ್ರು ಫೋನ್ ಮಾಡಿದಾಗ ಖಾಲಿ ಆಯ್ತು ಅಂತ ಹೇಳು ಅಷ್ಟೇ. ನೆಕ್ಸ್ಟ್ ಡೇ ಅಣ್ಣ ಸಗಣಿ ಇದೆಯಾ? ಇಲ್ಲ ಅಣ್ಣ, ಎಲ್ಲ ಖಾಲಿ ಆಗೋಯ್ತು. ಹೇಳಿದ ತಕ್ಷಣ ತಿನ್ಕೊಂಡ್ಬಿಟ್ಟಿದ್ದಾರೆ. ಇದು ನನ್ ಮನೆ.